ಅಣ್ಣ ನೀನ್ ಕಲಾಕಾರ ಇದೆಯಣ್ಣ ನೀನು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಹಾಯ್ ಹಲೋ ವಣಕಮ್ ಆ್ಯಂಡ್ ವೆಲ್ಕಮ್ ಟು ST ಬ್ಲಾಗ್ಸ್. ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗು ಕನ್ನಡದಲ್ಲಿ ಮಾಡಬೇಕು, ಯಾಕಂದರೆ ನನಗೆ ತುಂಬ ಇಷ್ಟವಾದಂಥ ಒಂದು ಆ್ಯಕ್ಟರು. ಫಸ್ಟು ನನಗೆ ಸುದೀಪ್ ಅಣ್ಣ ಅಂದರೆ ತುಂಬ ಇಷ್ಟ. ಅದಾದಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ನಿಮ್ಮ ಎಲ್ಲರ ಸಿಂಹದ ಸಿಂಹ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಆ್ಯಕ್ಚುಲಿ ಅವ್ರದ್ದು ನಾನು ಯಾವಾಗಲೂ ಈ ಖಡ್ಗ ಏನೋ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಆ್ಯಕ್ಚುಲಿ ನಾನು ಇದು ಖಡ್ಗ ಯಾವಾಗಲೂ ಹಾಕಿರ್ತೀನಿ. ಸೊ ಬಟ್ ಈ ಖಡ್ಗ ನನಗೆ ತುಂಬ ಸ್ವಲ್ಪ ಟೈಟ್ ಆಯಿತು, ಸೊ ನೋಡ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಿಸೋದಕ್ಕೆ ಆ್ಯಕ್ಚುಲಿ ನಾನು ಒಂದು ಸತಿ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ರೀಲ್ಸಲ್ಲಿ ನನಗೆ ಇವ್ರದ್ದು ಲೊಕೇಶನ್ ಬಗ್ಗೆ ಗೊತ್ತಾಯಿತು ನನಗೆ. ಸೊ ಇದು ಎಲ್ಲಿ ಅಂದರೆ ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ಬೋದು, ಪೀಣ್ಯ ಮೇನ್ ರೋಡು. ಸೊ ಪೀಣ್ಯಾಗ ಹೋಗೋ ಸ್ಟೈಲಿ ಈಗ ಆ್ಯಕ್ಚುಲಿ ಒಂದು ರೈಟ್ ತೊಗೊಂಡ್ರೆ ಆ್ಯಕ್ಚುಲಿ ಇಲ್ಲಿ ಬರುತ್ತೆ ನಮಗೆ ಸಾಮ್ರಾಟ್ ಇಂಡಸ್ಟ್ರೀಸ್ ಅನ್ನೋದು. ಸೊ ಇವರು ಆ್ಯಕ್ಚುಲಿ ಮಾಡ್ತಾ ಇರೋದು. ಸೊ ಅಣ್ಣ ಆ ಕಡೆ ಬಿಸಿ ಇದ್ದಾರೆ, ಸ್ವಲ್ಪ ಅಣ್ಣ ಬರ್ತಾ ಇದ್ದಾರೆ. ಹೆಸರು? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗುರುಶಾಂತ್ ಅಂತ. ನಾನು ವಿಷ್ಣುವರ್ಧನ್ ಅಭಿಮಾನಿ. ಅವ್ರ ಹೆಸರಲ್ಲಿ ಒಂದು ಸಾಮ್ರಾಟ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ. ಅಲ್ಲಿ ಆ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಕೊಳ್ತಾ ಇರೋಂಥ ಕಡಗಳೆಲ್ಲ ನಾನು ರೆಡಿ ಮಾಡಿಕೊಡ್ತೀನಿ. ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಇದು ಪೀಣ್ಯ SRS ಸಿಗ್ನಲ್ ಹತ್ರ, ಫಸ್ಟ್ ಪೀಣ್ಯ ಮದ್ದೂರಮ್ಮ ಟೆಂಪಲ್ ಆಪೋಸಿಟೇ ನಮ್ಮ ಕಂಪ್ನಿ ಇರೋದು. ಬನ್ನಿ, ಯಾರು ಬೇಕಾದ್ರೆ ಬನ್ನಿ. ಇಲ್ಲ ಕೊರಿಯರ್ ಮುಖಾಂತರ ಕಳಿಸ್ಕೊಡಿ ಅಂದರೆ ಕೊರಿಯರ್ ಮುಖಾಂತರ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಇಂಡಿಯಾ ಪೂರ್ತಿ ಎಲ್ಲಿ ಬೇಕಾದ್ರೂ ಸಪ್ಲೈ ಕೊಡ್ತೀವಿ. ನಾನೊಬ್ಬ ಪಕ್ಕ ವಿಷ್ಣುವರ್ಧನ್ ಅಭಿಮಾನಿ, ಅವ್ರು ಸೇವೆ ಮಾಡ್ತಾಯಿದ್ದೀನಿ. ಯಾರು ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಯಾರಿಗಾದ್ರೂ ಬೇಕಂದರೆ ಸೊ ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತಾರೆ ಅಣ್ಣ ಬಂದ್ಬಿಟ್ಟು. ಆ್ಯಕ್ಚುಲಿ ನಾನು ಇದು ಆಲ್ರೆಡಿ ಒಂದು ಮಾಡಿಸ್ಕೊಂಡಿದ್ದೀನಿ. ಸೊ ಇವಾಗ ಇದು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂದ್ಬಿಟ್ಟು ಇವಾಗ ಮತ್ತೆ ಬಂದಿದ್ದೀನಿ. ಸೊ ಲೊಕೇಶನ್ನು ಮತ್ತು ನಂಬರ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇಕಾದ್ರೆ ನೀವು ಡೈರೆಕ್ಟಾಗಿ ಬಂದು ಮಾಡಿಸ್ಕೊಬೋದು, ಇಲ್ಲಾಂದರೆ ಕೊರಿಯರ್ ಮಾಡಬೇಕಂದ್ರೆ ಕೊರಿಯರ್ ಕೂಡ ಮಾಡ್ತಾರೆ ಅಣ್ಣ. ಎಲ್ಲ ಕಡೆ ಸಪ್ಲೈ ಇದೆ. ಸೊ ಇವಾಗ ನೆಕ್ಸ್ಟ್ ಅದು ಹೆಂಗೆ ಮಾಡ್ತಾರೆ ಅನ್ನೋದು ನೋಡೋಣ, ಬನ್ನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇದೇನಂದರೆ ನಾಳೆ ಕೋಟಿಗೊಬ್ಬ ಮೂವಿ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಆ್ಯಕ್ಚುಲಿ 8 ಆರ್ಡರ್ ಇದೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅಣ್ಣ ಇವಾಗ ಅದನ್ನು. ಈ ರೀತಿ ಇರುತ್ತೆ. ಅದನ್ನು ಈ ಸೇಪು ತಗೊಬರ್ತೀವಿ, ಬಾಸ್ ಕಡ್ಗ ರೆಡಿ ಮಾಡ್ತೀವಿ. ನೋಡಿ ಬಾಸ್ ಕರೆ ಅಂತ ಅದೇ ಥರ ಇರುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ಸೈಜು ಮತ್ತು ಲೈಕ್ ನಿಮ್ಮ ಕೈಗೆ ಆಗೋಂಥ ಸೈಜು ಮತ್ತು ಬಿಡ್ತು ಹೇಳಿದ್ರೆ ಅಂದರೆ ಅಣ್ಣ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ನಂದು ಮಾಡಿಸ್ತಿರೋದು ಬಂದ್ಬಿಟ್ಟು ಲೈಕ್ ಅದು ಹೆವಿ ಸೈಜ್ ಮಾಡಿಸ್ತಿರೋದು. ಆ್ಯಕ್ಚುಲಿ ಯಾಕಂದ್ರೆ ನನಗೆ ಅದು ಸ್ವಲ್ಪ ದೊಡ್ಡ ಖಡ್ಗ ಹಾಕಿ ಅಭ್ಯಾಸ ಅನ್ನೋದ್ರಿಂದ ಅಣ್ಣ ಹತ್ರ ಮಾಡಿಸ್ಕೊಳಕ್ಕೆ ಬಂದಿರೋದು. ನಿಮ್ಗೆ ಏನು ಸೈಜ್ ಬೇಕು ಹೇಳಿ, ಆ ಸೈಜ್ ನಾನು ಮಾಡ್ಕೊಡ್ತೀನಿ. ಸಣ್ಣದಿಂದ ಹಿಡಿದು ನಿಮ್ಗೆ ಹೆವಿ ದಪ್ಪ ಬೇಕಂದ್ರೆ ಮಾಡ್ಕೊಡ್ತೀನಿ. ಅದ್ರಲ್ಲಿ ನಾನೊಬ್ಬ ಫ್ಯಾನ್ ಆಯ್ತು ಅದರಲ್ಲಿ. ಇದು ಯಾವುದೇ ಪೈಪಲ್ಲಾಗಲಿ ವೆಲ್ಡಿಂಗ್ ಆಗಲಿ ಮಾಡಲ್ಲ ನಾವು. ಪಕ್ಕ ಸಾಲಿಡ್ ಮೆಟಲಲ್ಲೇ ಮಾಡೋದು. ಸಾಲಿಡ್ ಅಂದರೆ ನಿಮಗೆಲ್ಲೂ ವೆಲ್ಡಿಂಗ್ ಬರೋಲ್ಲ, ಕ್ರ್ಯಾಕ್ ಬರೋಲ್ಲ, ನೋವನ್ ಬರೋಲ್ಲ, ಪಕ್ಕ ಫಿನಿಶಿಂಗ್ ಬರುತ್ತೆ. ಬಾಸ್ ಕೈಲಿದ್ದು ಅದೇ ಥರ ಪಕ್ಕ ಬರುತ್ತೆ. ಬೆಲ್ಲ ಹಾಕಿ ಅದನ್ನು ಫುಲ್ ಬೋರ್ ಮಾಡಿ ತೆಗೆಯೋದು ನಾವು. ಕರ್ಗ ಮಾಡೋಕ್ಕೆ ಹೆಂಗೆ ಅಂದರೆ 1 hour ಟೈಮ್ ಬೇಕು ನಮಗೆ. ಸೊ ಅಣ್ಣ, ಆ್ಯಕ್ಚುಲಿ ನೀವು ಯಾಕಂದರೆ ನಾವು ಕರ್ನಾಟಕದಲ್ಲಿರೋರು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಗೆ ಬೇರೆ ಯಾವುದಾದ್ರು ಸ್ಟೇಟ್ಸಲ್ಲಿ ಏನಾದ್ರು ಅಂದರೆ ಎಲ್ಲ ಕಡೆ ಕಳಿಸ್ತೀನಿ. ಬಾಸ್ ಫ್ಯಾನ್ಸು ಕರ್ನಾಟಕದಲ್ಲಿ, ಇಂಡಿಯಾದಲ್ಲೇ ಇದ್ದಾರೆ. ಆ ಕಡೆ ತಮಿಳ್ನಾಡು ಅಂತ ಬಂದರೆ ಕೊಯಂಬತ್ತೂರು ಕಳಿಸಿದ್ದೀನಿ, ಮಧುರೈ ಕಳಿಸಿದ್ದೀನಿ, ತೆಲಂಗಾಣ ಕಳಿಸಿದ್ದೀನಿ, ಆಂಧ್ರ, ಆಮೇಲೆ ಹರಿದ್ವಾರ್ ಆ ಕಡೆ ಉತ್ತರಾಖಂಡ ಕಳಿಸಿದ್ದೀನಿ. ನೇಪಾಳ ಹತ್ರ. ಇಲ್ಲಿಂದ 2,500 ಕಿಲೋಮೀಟರ್ ಆಗುತ್ತೆ ಅಲ್ಲಿ.
ಅಲ್ಲಿಗೆ 2 ಕಡೆಗೆ ಕಳಿಸಿದ್ದೀನಿ. ಹಾಂ ಅದು ಬಿಟ್ಟರೆ ಒಬ್ಬರು ಫ್ಯಾನ್ಸು ಮಂಗಳೂರವರು, ಅವರು ದುಬೈಯಲ್ಲಿರೋದು ಕೆಲಸ. ಓಕೆ ಓಕೆ. ಮಂಗಳೂರಿಗೆ ಬಂದಾಗ ರಜದಲ್ಲಿ ನನ್ನ ಹತ್ರ 2 ಕಡೆಗೆ ಮಂಗಳೂರು ಕೊರಿಯರ್ ಮಾಡಿಸ್ಕೊಂಡು ದುಬೈಗೆ ತಗೊಂಡೋಗಿದ್ದಾರೆ. ಓಕೆ ಓಕೆ ಓಕೆ. ಅಲ್ಲವ ಇಂಡಿಯಾ ಎಲ್ಲ ಕಡೆ ಕಳಿಸಿದ್ದೀನಿ. ಹಾಂ ಹಾಂ. ಬಟ್ ಲೈಕ್ ನಿಮ್ಗೆ ಅದು ನಿಮ್ಗೆ ತುಂಬ ಇಷ್ಟ ಆದ ಆ್ಯಕ್ಚುಲಿ ಇದು ಲೈಕ್ ಅದು ನಿಮಗೆ ಅದ್ರ ಇದ್ರ ಮೇಲೆ ಇಂಟ್ರೆಸ್ಟಿಂಗ್ ಕೆಲಸ ಇದ್ರೂ ಫ್ರೀ ಮಾಡ್ಕೊಂಡು ಮಾಡ್ತೀನಿ ನಾನು. ಅದು ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಮೇಲೆ ಇರೋ ಸೇವೆ ಥರ ಮಾಡ್ತೀನಿ ಅದಕ್ಕೋಸ್ಕರ. ಆಮೇಲೆ ನಂದು ಬೇರೆ ಕೆಲಸಗಳಿರ್ತದೆ, ಹೈಡ್ರಾಲಿಕ್ ಐಟಮ್ ಮಾಡೋದು ನಾನು. ಓಕೆ ಓಕೆ. ಅವಾಗ ಏನು ಮಾಡ್ತೀನಿ, ಒಂದು ಆರ್ಡ್ರಸ್ ಎಲ್ಲ ತಗೊಂಡು ಹಾಂ ಒಂದು ಸಂಡೇ ಇದಕ್ಕೇನೆ ಫಿಕ್ಸ್ ಮಾಡ್ಕೊಂಡು. ಆ್ಯಕ್ಚುಲಿ ನಾನು ಸತಿ ಬಂದಾಗ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೆ ಅಣ್ಣಂಗೆ. ನನಗೆ ನಾನು ಈ ಕಡೆ ಬರೋದು ತುಂಬ ರೇರ್ ಅನ್ನೋದ್ರಿಂದ ಅಣ್ಣಂಗೆ ಫೋನ್ ಮಾಡಿ ಬಂದು ವೆಯ್ಟ್ ಮಾಡಿ ಮಾಡಿಸ್ಕೊಳೋದು ಆ್ಯಕ್ಚುಲಿ ನಾನು. ಅದೇ ಕೆಲವರು ಕೇಳ್ತೀನಿ, ಅರ್ಜೆಂಟ್ ಇದ್ರೆ ಇಮಿಡಿಯೇಟ್ ಮಾಡ್ಕೊಡ್ತೀನಿ. 2 days ಟೈಮ್ ಅವರೇ ಓಕೆ ಪರವಾಗಿಲ್ಲ ಅಂದಾಗ ನನ್ನ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಟ್ಟು ಅವಾಗ ಕಡೆಗಳನ್ನ ರೆಡಿ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಇವತ್ತೇ ಮಾಡಿಸ್ಕೊಳ್ಳೋಣ ಅಂತಿದ್ದೆ, ಬಟ್ ಇವಾಗ ಆಲ್ರೆಡಿ ಅಣ್ಣ ಮೆಟಲ್ ಇದ್ದಿದ್ರೆ ನಾನು ಇವತ್ತೇ ಮಾಡ್ಕೊಡ್ತೀನಿ. ಅದು ಮೆಟಲ್ ಇದು ಬರಬೇಕು ಅನ್ನೋದು. ಸೊ ಯಾರಾದ್ರೂ ಲೈಕ್ ಅದು ಲೊಕೇಶನ್ ಮತ್ತು ನಂಬರ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಸೊ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಸೊ ಲೈಕ್ ಅದು ಹೆಂಗಂದ್ರೆ ನಾನು ಇವಾಗ ಇದು ಮಾಡಿಸ್ಕೊಂಡು ಹತ್ರ ಒಂದು 4-5 months ಆಯಿತು. ಲೈಕ್ ಒಂದು ಚಿಕ್ಕ ರಸ್ಟು ಆ ಥರ ಯಾವುದೋ ಏನೂ ಆಗಿಲ್ಲ. ಯಾಕಂದರೆ ಇದು ಬಂದ್ಬಿಟ್ಟು ಫುಲ್ ಅವ್ರು ಮಾಡೋ ವಿಧಾನನೇ ಬೇರೆ. ಇದೊಂದು ಸಾಲಿಡ್ ಪ್ಲೇಟ್ ಥರ ಇರುತ್ತೆ, ಅದನ್ನ ಆ್ಯಕ್ಚುಲಿ ಇವರು ಕಟ್ ಮಾಡಿ ಆಮೇಲೆ ಅದು ಶೇಪ್ ತರಿಸ್ಕೊಡ್ತಾರೆ. ಸೊ ಮೆಟೀರಿಯಲ್ ವೈಸು ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ 316 ಗ್ರೇಡ್. ಎಲ್ಲಿ ಎಷ್ಟೇ ನೀರಲ್ಲಿ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಹೌದೌದು. ಆ್ಯಕ್ಚುಲಿ ಇದು ನನಗೆ ಇವಾಗ ಒಂದು ಚೂರು ಕೂಡ ಇದಾಗಿಲ್ಲ. ಆ್ಯಕ್ಚುಲಿ ಇದು ನನಗೆ ಇದೇನೋ ಅಂತಂದ್ರೆ ಇದೆಲ್ಲೋ ಒಂದು ಕಡೆ ಇದು ಯಾವುದೋ ಒಂದು ಗೋಡೆಗೆ ಟಚ್ ಆಗ್ಬಿಟ್ಟು ಒಂದು ಚಿಕ್ಕ ಕಟ್ ಥರ ಆಯ್ತು ಅಷ್ಟೇ, ಬಟ್ ರಸ್ಟ್ ಒಂದು ಚೂರು ಹಿಡಿದಿಲ್ಲ. ರೆಸ್ಟ್ ಹಿಡಿಯಲ್ಲ, ಯಾವುದೇ ಕಾರಣಕ್ಕೂ ರೆಸ್ಟ್ ಬರಲ್ಲ, ಸ್ಮೆಲ್ ಬರಲ್ಲ. ಹೌದು ನಿಜ. ಕಬ್ಬಣ ಎಲ್ಲ ಹಾಕಿದ್ರೆ ಸ್ಮೆಲ್ ಬರುತ್ತೆ, ವಾಸನೆ ಬಂದ್ಬಿಟ್ಟು ಸ್ಟೀಲ್ದು ಒಂಥರ ಸ್ಮೆಲ್ ಇದಾಗುತ್ತೆ. ಕಬ್ಬಣ ಸ್ಮೆಲ್ ಬರಲ್ಲ, ಮತ್ತೆ ರೆಸ್ಟ್ ಹಿಡಿಯಲ್ಲ. ನೀವು ಎಷ್ಟೇ ನೀರಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಶೈನಿಂಗ್ ಬರುತ್ತೆ ಹೊರತು ಕ್ವಾಲಿಟಿ ಏನು ಅದು. ಸೊ ನಾನು ಆ್ಯಕ್ಚುಲಿ ಲೈಕ್ ಇದಕ್ಕೆ ಮುಂಚೆ ಅಣ್ಣ ಒಂದು 2-3 ಸತಿ ಲೈಕ್ ನಮ್ಮ ಫ್ರೆಂಡ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೆ ಆ್ಯಕ್ಚುಲಿ. ಸೊ ಇವರು ವಿಷ್ಣುವರ್ಧನ್ ಸರ್ ಕಟ್ಗೆ ಆ ಥರ ಬೇಕು ಹೇಳ್ದಾಗೆಲ್ಲ ಡಿಸೈನೇ ಬೇರೆ ಥರ ಇರೋದು. ಆಸ್ ವಿಷ್ಣುವರ್ಧನ್ ಸರ್ ಕಟ್ಗೆ ಥರ ಇಲ್ಲ, ಅದು ಬೇರೆ ಕಟ್ಗೆ ಆಗ್ಬಿಟ್ಟಿರೋದಲ್ಲಿ. ಸೊ ನಾನು ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ಬಂತು. ಆಲ್ರೆಡಿ ಯಾರೋ ವಿಡಿಯೋ ಮಾಡಿದ್ರು ಅದು ರೀಲ್ಸಲ್ಲಿ. ಅದ್ರಲ್ಲಿ ಆ್ಯಕ್ಚುಲಿ ನಂಬರ್ ತೊಗೊಂಡು ಕಾಲ್ ಮಾಡಿದ್ದು ನಿಮಗೆ. ಸೊ ಅದು ಆ್ಯಕ್ಚುಲಿ ಬಟ್ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಯಾವುದೇ ಫೋಟೋ ಶೂಟ್ ಮಾಡಿದ್ರು ಇದು ಇದ್ದೇ ಇರುತ್ತೆ ನನ್ನ ಕೈಯಲ್ಲಿ. ಅದಕ್ಕೆ ಓಕೆ, ಯಾರೇ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ತಿರ್ತೀನಿ. ಸೊ ಆಲ್ ಓವರ್ ಇಂಡಿಯಾ ನಿಮಗೆ ಏನೋ ಕೊರಿಯರ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ. ಸೊ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅಣ್ಣ. ನಾನು ಆಲ್ಮೋಸ್ಟ್ 4 ಮೂವಿಗಳಿಗೂ ನಾನು ಕಡ್ಗ ಮಾಡ್ಕೊಟ್ಟಿದ್ದೀನಿ. ಓಕೆ ಓಕೆ. ಪ್ರಜ್ವಲ್ ದೇವರಾಜ್ ವೀರ ಮೂವಿ ಬಂತಲ್ಲ, ಆ ಭಗವಂತನ ನಾನು ನೋಡ್ಬೇಕು. ಅದರಲ್ಲಿರೋ ಕಡ್ಗ ನಾನೇ ಮಾಡ್ಕೊಟ್ಟಿದ್ದೆ. ಆಮೇಲೆ ಮಿಸ್ಸಸ್ ನನ್ನ ರಾಮಾಚಾರಿ ಡೈರೆಕ್ಟರ್ ಸಂತೋಷ್ ಆನಂದ್ ಅವರು ಒಂದು ಕಡಗ ತರಿಸ್ಕೊಂಡು ಖುಷಿಯಾಗಿ ಮತ್ತೆ 4 ಎಕ್ಸ್ಟ್ರಾ ಕೊಟ್ಟರು. ಅವ್ರ ಫ್ರೆಂಡ್ಸ್ಗೆ ಗಿಫ್ಟ್ ಮಾಡ್ಬೇಕು ನಾನು. You are my cutie naughty sweetie baby. You are my dolly doody beauty baby. You are my cutie naughty sweetie baby. ಸೆಲೆಬ್ರಿಟೀಸ್ಗಳಿಗೆಲ್ಲ ಸಪ್ಲೈ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್ ಇದರಿಂದನೇ ಗೊತ್ತಾಗುತ್ತೆ ಎಂತ ಲೈಕ್ ಆರ್ಡರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇದೇನಿಲ್ಲ, ಇದು ಆ್ಯಕ್ಚುಲಿ ತುಂಬ ಏನಂದರೆ ವಿಷ್ಣುವರ್ಧನ್ ಸರ್ ಮೇಲಿರೋಂಥ ಪ್ರೀತಿ ಇದು. ಸೊ ಅಣ್ಣ ಬಂದ್ಬಿಟ್ಟು ಇದೊಂಥರ ಸೇವೆ ಥರ ಮಾಡ್ತಾ ಇದ್ದಾರೆ. ಸೊ ಅಣ್ಣಗೆ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್. ಅವ್ರಿಗೆ ಅಲ್ಲಿದ್ದಾರೆ ವಿಷ್ಣುದಾದ ಅಲ್ಲಿದ್ದಾರೆ. ಸಾಮ್ರಾಟ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಮೂವಿ ಹೆಸರು ಸಾಮ್ರಾಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಅಣ್ಣ ಇನ್ಸ್ಪೈರ್ ಆಗಿ ಗಾಡಿಗೆ ಸ್ಟಿಕ್ಕರಿಂಗು ಮತ್ತು ಅವರು ಬ್ರ್ಯಾಂಡ್ ಹೆಸರು ಅದರಲ್ಲೇ ಇದು ಮಾಡಿದ್ದಾರೆ. ಸೊ ಅಣ್ಣ ನೋಡ್ಕೊಳ್ಳಿ. ಸೊ ಇದೇ ಶಾಪ್ ಅಡ್ರೆಸ್ಸು. ಸೊ ನಂಬರು ಮೇಲ್ಗಡೆ ಇರುತ್ತೆ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸೊ ಮೈನ್ ರೋಡಿಂದ ಸ್ಟ್ರೈಟ್ ಬಂದರೆ ಅಂದರೆ ನಿಮ್ಗೆ ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಸಿಗುತ್ತೆ ಸಾಮ್ರಾಟ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.